ತುಮಕೂರಿನಲ್ಲಿ ಅಧಿಕಾರಿಗಳ ಭ್ರಷ್ಟಾಚಾರಕ್ಕೆ ರೈತ ಬೇಸತ್ತು ಹೋಗಿದ್ದಾರೆ. ನಮ್ಮ ವ್ಯವಸ್ಥೆ ಎಷ್ಟು ತಳ ಹಿಡಿದಿದೆ ಅನ್ನೋದಕ್ಕೆ, ಈ ಭ್ರಷ್ಟಾಚಾರ ಹೇಗೆ ತಾಂಡವ ಆಡ್ತಾ ಇದೆ ಅನ್ನೋದಕ್ಕೆ ಇದು ಮತ್ತೊಂದು ನಿದರ್ಶನ. ಮೂಲಂಗಿಯನ್ನೇ ಲಂಚವಾಗಿ ನೀಡ್ತೇನೆ, ಬನ್ನಿ ಬನ್ನಿ ಅಂತ ತಾಲೂಕು ಕಚೇರಿಯ ಬಳಿ ಮೈಕ್ ಹಿಡಿದು ರೈತ ಕೂಗಿದ್ದಾರೆ. ಮಧುಗಿರಿ ತಾಲೂಕು ಕಚೇರಿಯಲ್ಲಿ ರೈತನ ಆಕ್ರೋಶ ಇದು. ಅಧಿಕಾರಿಗಳಿಗೆ ಮೂಲಂಗಿ ಫ್ರೀ ಕೊಡ್ತೀನಿ, ನನ್ನ ಕೆಲಸ ಮಾಡ್ಕೊಳ್ಳಿ, ಆಪರೇಟ್ ಬರ್ರಿ ಬರ್ರಿ. ನಿಮ್ಗೆ ಕೆಲಸ ಮಾಡದೇ ಇರ್ತಕ್ಕಂಥ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಧಿಕ್ಕಾರ. ಯಾರು ಕೇಳೋ ಲಂಚ ನಿನ್ನ ಹತ್ರ? ಎಲ್ಲ ಅಧಿಕಾರಿಗಳು ದೊಡ್ಡೇರಿ ಆರ್ಐ ವಿಎ ತಹಸೀಲ್ದಾರ್ ಭೇಟಿ ಮಾಡಿ ತಹಸೀಲ್ದಾರ್ ಹೇಳಿದ್ರು ಸಮೇತನ ಇಲ್ಲಿವರೆಗೂ ಬರ್ತಾ ಇಲ್ಲ. ಒಬ್ಬ ಇವರು ಯಾರೋ ಸರ್ವೇಯರ್ ಕಾಲಪ್ ಸರ್ವೇಯರ್ ಇವರು ಲೋಕಾಯುಕ್ತ ಹೇಳೋಗಿದ್ದಾರೆ, ಒಂದು ತಿಂಗಳಲ್ಲಿ ಮಾಡ್ಕೊಳ್ಳಿ ಅಂತ. 2 ತಿಂಗಳಾಯ್ತು ಲೋಕಾಯುಕ್ತ ಹೇಳಿ. ಏನ್ ಕೆಲಸ ಜಮೀನಿಗೆ ದಾರಿ ಮಾಡ್ಕೊಡಕ್ಕೆ ಲಂಚ ಕೂಡ ಬಂದಿದ್ದೀನಿ ಸರ್. ಅಧಿಕಾರಿಗಳಿಗೆ ದುಡ್ಡು ಕೊಡಕ್ ದುಡ್ಡಿಲ್ಲ ನನ್ನ ಹತ್ರ. ಮೂಲಂಗಿ ಮಾರ್ಕೊಂಡು ಜೀವನ ಮಾಡ್ತಾ ಇದ್ದೀನಿ ನಾನು. ಅದಕ್ಕೋಸ್ಕರ ಮೂಲಂಗಿನ ಲಂಚ ಕೊಡಕ್ ಕುಂತೀನಿ ಇವತ್ತು. ನಮ್ಮ ಅಧಿಕಾರಿಗಳು ಅಂದ್ರೆ ಆರ್ಐ ಜಯಪ್ರಕಾಶ್ ಅಂದ್ಬಿಟ್ಟು, ನಮ್ಮ BA ಬಂದ್ಬಿಟ್ಟು ಶರಣ್ ಅಂದ್ಬಿಟ್ಟು, ಇಬ್ಬರು ಬಂದು ದಿನ ಒಂದೊಂದು ಕತೆ ಕಟ್ಕೊಂಡು ದಿನ ತಳ್ತಾವ್ರೆ ಸರ್. ಅಲ್ಲಿಗೆ ನನಗೇನೋ ಮಾಡಿ ಅನುಕೂಲ ಮಾಡಿಕೊಡಿ, ಇಲ್ಲ ನೀವು ವಾರದಲ್ಲಿ ಬಂದಿಲ್ಲ ನೇಣು ಹಾಕೊಂಡ್ಬಿಡ್ತೀವಿ, ಅಷ್ಟೇ ಮಾಡೋದು. ಇನ್ನು ಅಧಿಕಾರಿಗಳಿಗೆ ದುಡ್ಡು ಕೊಡಕ್ಕೆ ದುಡ್ಡಿಲ್ಲ ನನ್ನ ಹತ್ರ. ಮೂಲಂಗಿ ಮಾರ್ಕೊಂಡು ಜೀವನ ಮಾಡ್ತಾ ಇದ್ದೀನಿ ನಾನು. ಅದಕ್ಕೋಸ್ಕರ ಮೂಲಂಗಿನ ಲಂಚ ಕೊಡಕ್ಕೆ ಕುಂತೀನಿ ಇವತ್ತು. ನಮ್ಮ ಅಧಿಕಾರಿಗಳು ಅಂದರೆ ಆರ್ಐ ಜಯಪ್ರಕಾಶ್ ಅಂದ್ಬಿಟ್ಟು, ನಮ್ಮ BA ಬಂದ್ಬಿಟ್ಟು ಶರಣ್ ಅಂದ್ಬಿಟ್ಟು, ಇಬ್ಬರು ಬಂದು ದಿನ ಒಂದೊಂದು ಕತೆ ಕಟ್ಕೊಂಡು ದಿನ ತಳ್ತಾವ್ರೆ ಸರ್. ಅಲ್ಲಿಗೆ ನನಗೇನೋ ಮಾಡಿ ಅನುಕೂಲ ಮಾಡಿಕೊಡಿ, ಮಾಡೋದು. ಇನ್ನು ಅಧಿಕಾರಿಗಳಿಗೆ ದುಡ್ಡು ಕೊಡಕ್ಕೆ ದುಡ್ಡಿಲ್ಲ ನನ್ನ ಹತ್ರ. ಮೂಲಂಗಿ ಮಾರ್ಕೊಂಡು ಬರ್ರಿ, ಅಧಿಕಾರಿಗಳಿಗೆಲ್ಲ ಲಂಚ ಕೊಡ್ತೀನಿ ಬರ್ರಿ ಬರ್ರಿ. ಅಧಿಕಾರಿಗಳಿಗೆಲ್ಲ ಮೂಲಂಗಿ ಫ್ರೀ ಕೊಡ್ತೀನಿ, ನನ್ನ ಕೆಲಸ ಮಾಡ್ಕೊಳ್ಳಿ, ಆಪರೇಟ್ ಬರ್ರಿ ಬರ್ರಿ. ನಿಮ್ಗೆ ಕೆಲಸ ಮಾಡದೇ ಇರ್ತಕ್ಕಂಥ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಧಿಕ್ಕಾರ. ಯಾರು ಕೇಳೋ ಲಂಚ ನಿನ್ನ ಹತ್ರ? ಎಲ್ಲ ಅಧಿಕಾರಿಗಳು ದೊಡ್ಡೇರಿ ಆರ್ಐ ವಿಎ ತಹಸೀಲ್ದಾರ್ ಭೇಟಿ ಮಾಡಿ ತಹಸೀಲ್ದಾರ್ ಹೇಳಿದ್ರು ಸಮೇತನ ಇಲ್ಲಿವರೆಗೂ ಬರ್ತಾ ಇಲ್ಲ. ಒಬ್ಬ ಇವರು ಯಾರೋ ಸರ್ವೇಯರ್ ಕಾಲಪ್ ಸರ್ವೇಯರ್ ಇವರು ಲೋಕಾಯುಕ್ತ ಹೇಳೋಗಿದ್ದಾರೆ, ಒಂದು ತಿಂಗಳಲ್ಲಿ ಮಾಡ್ಕೊಳ್ಳಿ ಅಂತ. 2 ತಿಂಗಳಾಯ್ತು ಲೋಕಾಯುಕ್ತ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ನಮ್ಮ ವ್ಯವಸ್ಥೆಗೆ ಹಿಡಿದಂತಹ ಮತ್ತೊಂದು ಕೈಗನ್ನಡಿ ಇದು. ಈ ರೈತನ ಬಳಿ ದುಡ್ಡುಗೋಸ್ಕರ ಕೈ ಚಾಚಿದಾರಲ್ಲ, ಅಧಿಕಾರಿಗಳಿಗೆ ನಾಚಿಕೆ ಆಗ್ಬೇಕು. ಖಂಡಿತ ಮಧುಶ್ರೀ, ಸಾಕಷ್ಟು ನೋವಿನಲ್ಲಿದ್ದಾರೆ ರೈತ. ನಾನು ಏನು ಒಂದು ಸಣ್ಣ ರಸ್ತೆಯ ಜಾಗ ವಿಚಾರವಾಗಿ ನಾನು ಹಲವು ಬಾರಿ ಅಧಿಕಾರಿಗಳ ಬಳಿ ಹೋಗಿದ್ದೇನೆ. ಆದ್ರೆ ಇದುವರೆಗೂ ಕೂಡ ಯಾವುದೇ ರೀತಿಯಾದಂತ ಒಂದು ರೆಸ್ಪಾಂಡ್ ಅನ್ನ ಮಾಡಿಲ್ಲ. ಹೀಗಾಗಿ ನನಗೆ ನ್ಯಾಯ ಬೇಕು ಅನ್ನುವಂತ ಕೇಳಿದಂತ ಸಂದರ್ಭದಲ್ಲಿ ಈ ರೀತಿಯಾದಂತಹ ಅಂದ್ರೆ ಏನು ಜಾಗ ಕೊಡ್ಲಿಕ್ಕೆ ಲಂಚದ ಜಾಗವನ್ನ ಮಾಡ್ಲಿಕ್ಕೋಸ್ಕರ ಒಂದು ಲಂಚದ ಬೇಡಿಕೆಯನ್ನ ಇಟ್ಟಿರುವಂತ ಒಂದು ಘಟನೆ ನಡೆದಿರುವಂತದ್ದು. ಈ ಘಟನೆ ನಡೆದಿರುವಂತದ್ದು ಮಧುಗಿರಿ ತಾಲೂಕಿನ ದೊಡ್ಡೇರಿ ಹೋಬಳಿಯ ಜಕ್ಕಿನಹಳ್ಳಿಯ ಗ್ರಾಮದ ರೈತ ಪ್ರಸನ್ನ ಏನಿದ್ದಾರೆ ಅವ್ರಿಗೆ ಈ ರೀತಿಯಾದಂತ ಒಂದು ಅನ್ಯಾಯ ಆಗಿರುವಂತದ್ದು. ಹಾಗಾಗಿ ಏನೊಂದು ಲಂಚದ ಬೇಡಿಕೆಯನ್ನ ಇಟ್ಟಿರುವಂತಹ ಹಿನ್ನೆಲೆಯಲ್ಲಿ ತಾನು ಬೆಳೆದಿದ್ದಂತಹ ಮೂಲಂಗಿ ಏನಿದೆ ಅದನ್ನೇ ಲಂಚವಾಗಿ ಕೊಡ್ತೇನೆ ಅನ್ನುವಂತ ನಿಟ್ಟಿನಲ್ಲಿ ತಾಲೂಕು ಕಚೇರಿಯ ಮುಂದೆ ಒಂದು ಪ್ರತಿಭಟನೆಯ ರೀತಿಯಲ್ಲಿ ಒಂದು ಏನು ತನ್ನ ಆ ಬೇಸರವನ್ನ ವ್ಯಕ್ತಪಡಿಸಿರುವಂತಹ ಒಂದಷ್ಟು ಘಟನೆಗಳು ಕೂಡ ನಡೆದಿರುವಂತದ್ದು. ಈತನ ಜಮೀನೇನಿದೆ ಆ ಜಮೀನಿಗೆ ರಸ್ತೆ ಇರೋದಿಲ್ಲ, ಹೀಗಾಗಿ ರಸ್ತೆ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಬಾರಿ ಓಡಾಡಿರ್ತಾನೆ. ಆ ನಿಟ್ಟಿನಲ್ಲಿ ಅಧಿಕಾರಿಗಳ ಮುಂದೆ ಬಂದಂತ ಸಂದರ್ಭದಲ್ಲಿ ಅವರು ಕೂಡ ಸೂಕ್ತವಾದಂತಹ ಒಂದು ರೆಸ್ಪಾಂಡ್ ಅನ್ನ ಮಾಡಲ್ಲ. ಬಳಿಕವಾಗಿ ಒಂದು ಲಂಚದ ಬೇಡಿಕೆಯನ್ನ ಇಡ್ತಾರೆ. ಹೀಗಾಗಿ ನೊಂದು ಲೋಕಾಯುಕ್ತ ಕೋರ್ಟ್ಗೆ ಕೂಡ ಹೋಗ್ತಾರೆ. ಲೋಕಾಯುಕ್ತ ಕೋರ್ಟ್ಗೆ ಹೋಗೋದಂತ ಸಂದರ್ಭದಲ್ಲಿ 2 ತಿಂಗಳ ಒಳಗಾಗಿ ಒಂದು ಏನ್ ರಸ್ತೆಯನ್ನ ನಿರ್ಮಿಸಿ ಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಒಂದು ಆದೇಶ ಕೂಡ ಬರುತ್ತೆ. ಆ ಆದೇಶ ಬಂದು ಈಗಾಗಲೇ 2 ತಿಂಗಳು ಕೂಡ ಕಳೆದ್ರು ಕೂಡ ಇನ್ನೂ ಕೂಡ ರಸ್ತೆಯನ್ನ ನಿರ್ಮಾಣ ಮಾಡಿಲ್ಲ. ಜೊತೆಗೆ ಎಲ್ಲೋ ಒಂದು ಕಡೆ ಮತ್ತೆ ಕೇಳದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಹಣಕ್ಕೆ ಬೇಡಿಕೆ ಇಡುತ್ತಂತ ನಿಟ್ಟಿನಲ್ಲಿ ಆ ರೈತ ಬೇಸರಗೊಂಡಿರುವಂತದ್ದು. ಹಾಗಾಗಿ ಆತ ತನ್ನ ಬಳಿ ಏನು ತಾನು ಬೆಳೆದಿರುವಂತಹ ಇದೇ ಮೂಲಂಗಿ ಏನಿದೆ ಅದನ್ನೇ ಕೊಡ್ತೀನಿ ಅನ್ನುವಂಥದ್ದನ್ನ ಮಾಡ್ತಾ ಇರುವಂತದ್ದು. ಹೀಗಾಗಿ ಈ ಸದ್ಯಕ್ಕೆ ಆತ ಆಕ್ರೋಶನ ಹೊರಹಾಕಿರುವಂತ ಒಂದು ದೃಶ್ಯ ಏನಿದೆ ಅದು ಸದ್ಯಕ್ಕೆ ಮೊಬೈಲ್ ನಲ್ಲಿ ವಿಡಿಯೋ ವೈರಲ್ ಆಗ್ತಾ ಇರುವಂತದ್ದು. ಮಧುಶ್ರೀ, ಧನ್ಯವಾದ ಜಗದೀಶ್ ತಮ್ಮೆಲ್ಲ ಮಾಹಿತಿಗಾಗಿ. ಮೂಲಂಗಿ ರೆವಿನ್ಯೂ ಅಧಿಕಾರಿಗಳಿಗೆ ಲಂಚ ಕೊಡ್ತೀವಿ, ಮೂಲಂಗಿ ಬರ್ರಿ. ಮೂಲಂಗಿ ರೆವಿನ್ಯೂ ಅಧಿಕಾರಿಗಳಿಗೆ ಲಂಚ ಕೊಡ್ತೀವಿ, ಮೂಲಂಗಿ ಬರ್ರಿ.
ಮೂಲಂಗಿ ರೆವಿನ್ಯೂ ಅಧಿಕಾರಿಗಳಿಗೆ ಲಂಚ ಕೊಡ್ತೀವಿ. ಮೂಲಂಗಿ ಬರ್ರಿ. ಮೂಲಂಗಿ ರೆವಿನ್ಯೂ ಅಧಿಕಾರಿಗಳಿಗೆ ಲಂಚ ಕೊಡ್ತೀವಿ. ಮೂಲಂಗಿ ಬರ್ರಿ. ಮೂಲಂಗಿ ರೆವಿನ್ಯೂ ಅಧಿಕಾರಿಗಳಿಗೆ ಲಂಚ ಕೊಡ್ತೀವಿ. ಮೂಲಂಗಿ ಬರ್ರಿ. ಮೂಲಂಗಿ ರೆವಿನ್ಯೂ ಅಧಿಕಾರಿಗಳಿಗೆ ಲಂಚ ಕೊಡ್ತೀವಿ. ಮೂಲಂಗಿ ಬರ್ರಿ. ಅಧಿಕಾರಿಗಳಿಗೆ ದುಡ್ಡು ಕೊಡಕ್ ದುಡ್ಡಿಲ್ಲ ನನ್ನ ಹತ್ರ. ಮೂಲಂಗಿ ಮಾರ್ಕೊಂಡು ಜೀವನ ಮಾಡ್ತಾ ಇದ್ದೀನಿ ನಾನು. ಅದಕ್ಕೋಸ್ಕರ ಮೂಲಂಗಿನ ಲಂಚ ಕೊಡಕ್ ಕುಂತೀನಿ ಇವತ್ತು. ನಮ್ಮ ಅಧಿಕಾರಿಗಳು ಅಂದ್ರೆ ಆರ್ ಐ ಜಯಪ್ರಕಾಶ್ ಅಂದ್ಬಿಟ್ಟು ನಮ್ಮ ಬರ್ರಿ ಅಧಿಕಾರಿಗಳಿಗೆಲ್ಲ ಲಂಚ ಕೊಡ್ತೀನಿ. ಬರ್ರಿ ಅಧಿಕಾರಿಗಳಿಗೆ ದುಡ್ಡು ಕೊಡಕ್ ದುಡ್ಡಿಲ್ಲ ನನ್ನ ಹತ್ರ. ಮೂಲಂಗಿ ಮಾರ್ಕೊಂಡು ಜೀವನ ಮಾಡ್ತಾ ಇದ್ದೀನಿ ನಾನು. ಅದಕ್ಕೋಸ್ಕರ ಮೂಲಂಗಿನ ಲಂಚ ಕೊಡಕ್ ಕುಂತೀನಿ ಇವತ್ತು. ನಮ್ಮ ಅಧಿಕಾರಿಗಳು ಅಂದ್ರೆ